ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಟುಡೇ ಸ್ಪೆಷಲ್ ಏನಂತಂದರೆ, ಸ್ಪೆಷಲ್ ಅಂತ ಅಲ್ಲ, ಸಿಂಪಲ್ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಅಲ್ಲಿ ಚಿತ್ರಾನ್ನ ಮಾಡೋಕ್ಕೆ ರೈಸ್ ಪಕ್ಕದಲ್ಲೇ ರೆಡಿ ಆಗ್ತಿದೆ. ಇಲ್ಲಿ ಒಂದು ಬಾಣಲಿ ಇಟ್ಕೋಬೇಕು. ಒಂದು ಬಾಣಲಿಗೆ ಆಯಿಲ್ ಹಾಕಬೇಕು. ಹಾಕ್ತಾ ಇದ್ದಾರೆ. ಸ್ವಲ್ಪ ಆಯಿಲ್ ಆ್ಯಕ್ಚುಲಿ ಗೈಸ್, ಇದು ತುಂಬ ಸಿಂಪಲ್ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ಟೈಮ್ ಬೇರೆ ಇರಲಿಲ್ಲ, ಸ್ಕೂಲಿಗೆ ಬೇರೆ ಟೈಮ್ ಬೇರೆ ಆಗಿತ್ತು. ಸೊ ಏನು ಬೇಗ ಆಗೋದ್ರಲ್ಲಿ ಏನು ಬೇಗ ಆಗುತ್ತೆ, ಬೇಗ ಆಗೋ ಫುಡ್ಸಲ್ಲಿ ಏನು ಬೇಗ ಆಗುತ್ತೆ ಅಂದರೆ ಒಂದು ಪುಳಿಯೋಗರೆ, ಇನ್ನೊಂದು ಚಿತ್ರಾನ್ನ. ಸೊ ವಿ ಚೂಸ್ ಚಿತ್ರಾನ್ನ ಗೈಸ್. ಇದಕ್ಕೆ ಚಿತ್ರಾನ್ನ ಮಾಡ್ತಿದ್ದೀವಿ. ಕಾಯಬೇಕು ಎಣ್ಣೆ. ಕಾಯ್ತಾ ಇದೆ. ಸಾಸಿವೆ ಹಾಕೋಬೇಕು ಸ್ವಲ್ಪ. ಸಾಸಿವೆ ಚೆನ್ನಾಗಿ ಕಾದು ಸಿಡಿಬೇಕು. ಇಲ್ಲಿ ನೋಡಿ, ಟೊಮೆಟೊ, ಆನಿಯನ್ನು, ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು 2 ಲೆಮನ್ಸ್ ಎಲ್ಲನೂ ಕ್ಲೀನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಮೆಣಸಿನ್ಕಾಯಿ ಹಾಕೋಬೇಕು. ನೀವು ಮೆಣಸಿನ್ಕಾಯಿನ ಎಷ್ಟು ಖಾರ ತಿಂತೀರೋ ಅಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಹಾಕಬೇಕು ಅಂತ ಏನು ರೂಲ್ಸ್ ಇಲ್ಲ, ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಡಿಪೆಂಡ್ ಆನ್ ಖಾರ ನಾವು ಎಷ್ಟು ತಿಂತೀವಿ. ನೆಕ್ಸ್ಟ್ ಆನಿಯನ್ ಹಾಕೋಬೇಕು. ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋಬೋದು. ಆನಿಯನ್ ಹಾಕ್ಕೊಂಡ್ರು. ಹಾಕ್ಕೊಂಡಿದ್ದಾರೆ. ಹಾಕೋತಾ ಇದ್ದೀವಿ. ಅದನ್ನು ರೋಸ್ಟ್ ಮಾಡಬೇಕು. ಇವಾಗ ಸಿಂಪಲೆಸ್ಟ್ ಚಿತ್ರಾನ್ನ ಅಂದರೆ ಇದು. ಚಿತ್ರಾನ್ನ ಅಂದರೆ ಸಿಂಪಲ್ ಆಗಿರುತ್ತೆ, ಬಟ್ ಇನ್ನೂ ಏನೇನೋ ಹಾಕ್ಬೇಕಿತ್ತು. ನಾವು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ, ಟೈಮ್ ಇಲ್ಲ ಅಂದ್ಬಿಟ್ಟು. ಕಡಿಮೆ ಟೈಮಲ್ಲಿ ಸಿಂಪಲಾಗಿ ಮಾಡಿದ್ದಾರೆ ನಮ್ಮಮ್ಮ. ಟೊಮೆಟೊ ಹಾಕಬೇಕು, ಕಟ್ ಮಾಡ್ಕೊಂಡ್ರೆ ಟೊಮೆಟೊ. ನಾವು ಟೊಮೆಟೊ ಚಿತ್ರಾನ್ನ ಮಾಡ್ತಿದ್ದೀವಿ ಅಂದರೆ ಟೊಮೆಟೊ ಜಾಸ್ತಿ ಹಾಕೋಬೇಕು. ಲೆಮನ್ ಚಿತ್ರಾನ್ನ ಮಾಡ್ತಿದ್ದೀವಿ ಅಂದರೆ ಲೆಮನ್ ಜಾಸ್ತಿ ಹಾಕೋಬೇಕು. ಇದು ಅದೆಲ್ಲ ಬೇಯೋದಕ್ಕೆ ಸಾಲ್ಟ್ ಸ್ವಲ್ಪ ಬೇಗ ಸಾಲ್ಟ್ ಹಾಕೊಂಡ್ರೆ ಬೇಗ ಬೇಯುತ್ತೆ. ಸ್ವಲ್ಪ ಟರ್ಮರಿಕ್ ರೋಸ್ಟ್ ಮಾಡಬೇಕು. ಟು ಆನಿಯನ್, 2 ಟೊಮೆಟೊ, 1/4 ಚಿಲ್ಲಿ, 1 ಲೆಮನ್, ಇಷ್ಟು ಸಾಕು. ಸಾಲ್ಟ್. ಚಿತ್ರಾನ್ನ ರೆಡಿ. ಹೇಳಿಲ್ವಾಗ ಚೆನ್ನಾಗಿ ಸಿಂಪಲೆಸ್ಟ್ ಫುಡ್ ಅಂದರೆ ಇದೆ. ಸಿಂಪಲೆಸ್ಟ್ ಆ್ಯಂಡ್ ಕಲರ್ಫುಲ್ ಫುಡ್. ರೋಸ್ಟ್ ಮಾಡ್ತಾ ಇದ್ದಾರೆ. ಅದು ಪಕ್ಕದಲ್ಲಿ ರೈಸ್ ಇಟ್ಕೊಂಡಿರೋದು. ಇವಾಗ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಇಟ್ಟು ಅದೇನು ರೋಸ್ಟ್ ಮಾಡಬೇಕು. ನಾವು ಕುಕ್ಕರಲ್ಲೇ ಮಾಡ್ತಿದ್ವಿ ರೈಸ್ನ, ಬಟ್
ಜಸ್ಟ್ ಟಿಫಿನ್ಗೆ ಅಲ್ವಾ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ತಪ್ಪಲೆಯಲ್ಲಿ ಮಾಡಿದ್ದೀವಿ ಅಷ್ಟೇ. ವೇಸ್ಟ್ ಮಾಡಬಾರ್ದು ಗೈಸ್ ಊಟನೆಲ್ಲ. ವೇಸ್ಟ್ ಆಗಬೇಕು, ಐ ಮೀನ್ ಎಲ್ಲನೂ ಚೆನ್ನಾಗಿ ಬೇಯಬೇಕು ಅಂತ. ಕೊತ್ತಂಬರಿ, ಚೆನ್ನಾಗಿ ವೇಸ್ಟ್ ಮಾಡಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಅಗೇನ್ ಟರ್ಮರಿಕ್, ಬಿಕಾಸ್ ಚಿತ್ರಾನ್ನ ಅದು ಬೇಸೆ ಅದ್ರದ್ದು ಇದಲ್ವ ಟರ್ಮರಿಕ್ ಅರಿಶಿಣ. ಚಿತ್ರಾನ್ನ ಅಂತ ನೆನಪಾದರೆ ನಮ್ಗೆ ನೆನಪಾಗ, ಚಿತ್ರಾನ್ನ ಅಂತ ಬಂದರೆ ನೆನಪಾಗೋದಂದರೆ ಅದು ಟರ್ಮರಿಕ್. ಯೆಲ್ಲೋ ಕಲರಲ್ಲಿ. ಸೊ ಯೆಲ್ಲೋ ಅಂದರೆ ಟರ್ಮರಿಕ್ ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ, ಕಡಿಮೆನೂ ಅಲ್ಲ, ನಾರ್ಮಲ್ ಬೇಕು ನನಗೆ. ರೋಸ್ಟಿಂಗ್ ಇವಾಗ ನಿಂಬೆಹಣ್ಣು ಅಲ್ಲಿ ಅದರಲ್ಲಿರೋ ಸೀಡೆಲ್ಲ ಸೈಡ್ಗೆ ಇಟ್ಬಿಟ್ಟು ಕ್ಲೀನಾಗಿ ಅದನ್ನ ಹಿಂಡ್ಕೋಬೇಕು. ಮೈ ಗಾಡ್, 2 ಸೀಡ್ ಬಿದ್ದೋಯ್ತು ಗೈಸ್. ನಮ್ಮಮ್ಮ ಮಿಸ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಅದನ್ನ. ಇಟ್ಸ್ ಓಕೆ, ಸೈಡ್ ಬಿಟ್ಟು ತಿಂದರೆ ಏನಾಗಲ್ಲ ಅಲ್ವಾ. ಜಸ್ಟ್ ಕಿಡಿಂಗ್ ಗೈಸ್. ಡೆಕೋರೇಟ್ಗೆ ಇನ್ನೊಂದು ವರ್ಡೇ ಕೊತ್ತಂಬರಿ. ಲಾಫಿಂಗ್, just shut your mouth and sit. ಇವಾಗ ರೈಸ್ನ ಹಾಕೊಂಡು ಕಲಿಸ್ಕೋಬೇಕು. ನೀವು ನೋಡಿ, ಬಿಸಿ ಬಿಸಿಯಾದ ರೈಸ್ ನೋಡಲಿಕ್ಕೆ ಚೆಂದ ಗಾಯ್ಸ್. ಆಹಾರ ಅಂದ್ರೇ ಅಷ್ಟೇ ಗಾಯ್ಸ್. ಆಹಾರಕ್ಕೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಗೈಸ್. ನಾವು ಏನಾಗ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದರೆ ಊಟಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಗೈಸ್. ಈಗೋ ಬಿಡಬೇಕು ಗೈಸ್, ಈಗೋ. ಅದು ಗೊಜ್ಜು ನಾವು ಎಷ್ಟು ಮಾಡಿರ್ತೀವಿ ಅಲ್ವ, ಅದನ್ನ ನೋಡ್ಕೊಂಡು ರೈಸ್ ನಾವು ಹಾಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ಆದರೂ ಅಂದರೆ ಕಡಿಮೆ ಆದರೆ ಇನ್ನೂ ಹಾಕೋಬೋದು, ಬಟ್ ಒಂದೇ ಸಲ ಜಾಸ್ತಿ ಆದರೆ ಹಾಕೋಕ್ಕಾಗಲ್ಲ. ಆ ಬಾಣಲಿಗೆ ಐ ಮೀನ್ ಆ ಗೊಜ್ಜಿಗೆ ಆ ತಪ್ಪಲೆಯಲ್ಲಿರೋ ಅಷ್ಟು ರೈಸ್ ಕರೆಕ್ಟಾಗಿ ಆಗಿದೆ. ಕ್ಲೀನಾಗಿ ಕಲಿಸ್ಕೋಬೇಕು. ಗೈಸ್, ನಾನ್ ವೆಜ್ ಎಷ್ಟೇ ಬರಲಿ, ಯಾವುದೇ ಥರ ವೆರೈಟಿ ಬಂದರೂ ಚಿತ್ರಾನ್ನ ಬಿಟ್ಟು ಮಾಡೋಕ್ಕಾಗಲ್ಲ. ಹಂಗೆ ಎಲ್ಲ ಕಲಿಸ್ಕೊತಾ ಇರಬೇಕು. ಅದನ್ನು ಜೋರಾಗಿ ಸ್ಮ್ಯಾಶ್ ಮಾಡಬಾರ್ದು, ಆವಾಗ ಮೆಣಸಿನ್ಕಾಯಿ ಇರುತ್ತೆ ಅಲ್ವಾ, ಅದರಲ್ಲಿರೋ ಸೀಡ್ಸ್ ಎಲ್ಲ ಆಚೆಗೆ ಬಂದು ನಮಗೆ ಫುಲ್ಲು ಖಾರ ಆಗಿಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ಕ್ಲೀನಾಗಿ ಮಾಡಬೇಕು. ನಾವು ಮಾಡೋ ಫುಡ್ಡಿಂದನೂ ಅಷ್ಟೇ ಗಾಯ್ಸ್, ಕ್ಲೀನ್ನೆಸ್ ಇರಬೇಕು. ಇಟ್ ಮೀನ್ಸ್ ಡಿಸಿಪ್ಲಿನ್ ಗೈಸ್. ಏನೇ ಒಂದು ಜಾಬ್ ಮಾಡಿ ಏನೇ ಒಂದು ಅಡುಗೆ ಆಗಲಿ, ಒಂದು ಚಿಕ್ಕ ಜಾಬ್ ಮಾಡಿದ್ರೂ ಅಷ್ಟೇ ಖುಷಿ ಇರಬೇಕು ಗೈಸ್, ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ಇಷ್ಟೇ ಗಾಯ್ಸ್, ಮುಗೀತು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್.